ನಾನು ನಿಮ್ಗೆ ಹೇಳಕ್ ಬಯಸ್ತೀನಿ, ಈಗ ಎಲ್ಲಾರು ನೋಡಿ ವಿಡಿಯೋ ಕ್ಲಿಪ್ಗಳು ನೋಡಿರಿ, ಇದನ್ನ ಆಕಸ್ಮಿಕ ಸಾವು ಅಂತೇಳಿ ಜಿ ಪರಮೇಶ್ವರ್ ಹೇಳ್ತಾರ. ಅದು ಉದ್ದೇಶಪೂರ್ವಕ ಸಾವು ನಮ್ಗೆಲ್ಲ ಗೊತ್ತೈತಿ. ಜಿ ಪರಮೇಶ್ವರ್ ಆಕಸ್ಮಿಕ ಸಾವು ಅಂತಾರಲ್ಲ, ಮತ್ತೆ ಅದು ಒಳಗೆ ತಗೋಬೇಕು ಸ್ಟೇಟ್ಮೆಂಟ್. ಅವಾಗ ನಾವು ಮಣ್ಣು ಮಾಡಕ್ಕೆ ನಮ್ಮ ಬಾಡಿ ತೊಗೊಂಡು ಹೋಗ್ತೀವಿ, ಅಲ್ಲಿ ಮಣ್ಣ ನಾವು ತೊಗೊಂಡು ಹೋಗಂಗಿಲ್ಲ. ಅಲ್ಲ, ಇಷ್ಟ ತನಕ ಶಾಂತಿಯುತವಾಗಿತ್ತು, ಈಗ ಸಡನ್ಲಿ ರಸ್ತೆ ಮಧ್ಯೆ ತಡೆದಿರುವಂತ ಉದ್ದೇಶ ಏನು? ನಮಗೆ ಆಕ್ಚುಲಿ ನಮಗ್ ಗೊತ್ತಿದ್ದಿದ್ದಿಲ್ಲ, ನಮಗ್ ಗೊತ್ತಿದ್ದಿದ್ದಿಲ್ಲ. ಆಕಸ್ಮಿಕ ಸಾವು ಸ್ಟೇಟ್ಮೆಂಟ್ ಕೊಟ್ಟಾರ, ಅದು ನಮ್ಗೆ ಗೊತ್ತಾಯ್ತು. ಆಕಸ್ಮಿಕ ಅಲ್ಲ, ಅದು ಉದ್ದೇಶಪೂರ್ವಕ ಗೊತ್ತಾಯ್ತು, ತಡೆ ಹಿಡಿದು. ನಿಮ್ ಬೇಡಿಕೆ ಏನ್ ಸರ್ ಈಗ? ನಮ್ಮ ಬೇಡಿಕೆ ಗಿಡಿಕೆ ಏನಿಲ್ಲ. ನಮ್ಮ ಬೇಡಿಕೆ ಏನೈತೆ ಅಂದ್ರೆ ನಮ್ಮ ಮಂದಿಗೆ ಐತಿ. ಎಲ್ಲಾರು ಚಳವಳಿಕೆ ಆಗ್ಲಿಪ್ಪ. ಓಕೆ, ಓಕೆ, ಒಂದು ಒಂದು ಹುಡುಗಿಗೆ ಆಗಿದ್ದ ನಾಳೆ 10 ಹುಡುಗರ್ಗಾಗತಿ. ಇದನ್ನ ತಪ್ಪಿಸ್ಬೇಕಂದ್ರೆ ನಾವು ಇವತ್ತಿನ ನಾವು ಖಂಡಿತವಾಗ್ಲೂ ಇದನ್ನ ನ್ಯಾಯ ಒದಗಿಸಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ನ್ಯಾಯ ಒದಗಿಸಬೇಕು ನಮಗೆ. ಸ್ಥಳದಿಂದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ.